ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಇಡೀ ದೇಶದ ಗಮನ ಸೆಳೆದಿದ್ದ ಆರ್ಎಸ್ಎಸ್ ಪಥಸಂಚಲನ ಕೊನೆಗೂ ತೆರೆ ಬಿದ್ದಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸಲು ಜಿಲ್ಲಾಡಳಿತ ಕೊನೆಗೂ ಪರವಾನಗಿಯನ್ನ ನೀಡಿದೆ. ಕೆಲವು ಷರತ್ತನ್ನ ವಿಧಿಸಿ ಪಥಸಂಚಲನ ಮಾಡಲು ಅವಕಾಶವನ್ನ ಕೊಟ್ಟಿದ್ದಕ್ಕೆ ಆರ್ಎಸ್ಎಸ್ ನಾಯಕರು ಇದೀಗ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಸಾಕಷ್ಟು ಚರ್ಚೆಯಾಗಿತ್ತು. ಕಳೆದ 15 ದಿನಗಳಿಂದ ಪಥಸಂಚಲನದ ವಿವಾದ ತಾರಕಕ್ಕೇರಿತ್ತು. ಆರ್ಎಸ್ಎಸ್ ಪಥಸಂಚಲನ ಮಾಡಲು ಅನುಮತಿಯನ್ನ ಕೊಡಬಾರದು ಅಂತ ಕೆಲ ಸಂಘಟನೆಗಳು ಹೇಳಿದ್ರೆ, ಇನ್ನು ಕೆಲ ದಲಿತ ಪರ ಸಂಘಟನೆಗಳು ಆರ್ಎಸ್ಎಸ್ಗೆ ನೀಡಿದ ದಿನವೇ ನಮಗೂ ಅಂದೇ ಅವಕಾಶ ಕೊಡಬೇಕು ಅಂತ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ರು. ಹೀಗಾಗಿ ಆರ್ಎಸ್ಎಸ್ ಮುಖಂಡ ಅಶೋಕ್ ಪಾಟೀಲ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ನಲ್ಲಿ ಇವತ್ತು ಮತ್ತೆ ವಿಚಾರಣೆಗೆ ಕೈಗೆತ್ತಿಕೊಂಡು ಹೈಕೋರ್ಟ್ ವಿಭಾಗೀಯ ಪೀಠ ಇದೇ ತಿಂಗಳು 16ರಂದು ಪಥಸಂಚಲನ ನಡೆಸಲು ಜಿಲ್ಲಾಡಳಿತ ಪರವಾನಗಿ ಕೊಟ್ಟಿದೆ. ಅದರಂತೆ ನೀವು ಪಥಸಂಚಲನ ಮಾಡುವಂತೆ ಸೂಚನೆ ನೀಡಿದ್ರು. ಆದರೆ ಇದಕ್ಕೆ ಒಪ್ಪದ ಆರ್ಎಸ್ಎಸ್ ಪರ ವಕೀಲ ಅರುಣ್ ಶ್ಯಾಮ್, ನಮಗೆ ಜಿಲ್ಲಾಡಳಿತ 300 ಜನರಿಗೆ ಪಥಸಂಚಲನಕ್ಕೆ ಅವಕಾಶ ಕೊಟ್ಟಿದೆ, ಆದರೆ ನಮಗೂ 600 ಜನರಿಗೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ರು. ಆದರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಎಜಿ ಶಶಿಕಿರಣ್ ಶೆಟ್ಟಿ, ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿದ್ರು. ಅಲ್ಲದೆ ಇನ್ನಷ್ಟು ಜನರಿಗೆ ಅವಕಾಶ ಕೊಡುವುದಾದ್ರೆ ಇನ್ನೂ 25 ಜನರು ಮಾತ್ರ ಕೊಡಿ ಅಂತ ಹೇಳಿದ್ರು. ಈ ವೇಳೆ ಮಧ್ಯಪ್ರವೇಶ ಮಾಡಿದ ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರು 25 ಜನರನ್ನ ಸೇರಿಸಿ 350 ಜನರಿಗೆ ಅವಕಾಶವನ್ನ ನೀಡಿದ್ರು. ಇದಕ್ಕೆ ಎರಡು ಕಡೆ ವಕೀಲರು ಸಮ್ಮತಿ ಸೂಚಿಸಿದ್ರು. ಪಥಸಂಚಲನ ಆಗೋದು ಮುಖ್ಯ ಉದ್ದೇಶ ಆಗಿತ್ತು. ಅದು ದೇಶದಾದ್ಯಂತ ಆಗಿದೆ, ಇಲ್ಲೂ ಆಗ್ಬೇಕಿತ್ತು, ಇಲ್ಲೂ ಆಗ್ತಾ ಇದೆ. ಬಹಳ ಸಂತೋಷ ಇದೆ. ಬಹಳ ದೊಡ್ಡ ಮಟ್ಟದ ಜಿಲ್ಲಾಡಳಿತ ಕೊಡಬೇಕಂದ್ರೆ ಸ್ಥಳೀಯವಾಗಿ ಒಂದಷ್ಟು ಬೇರೆ ಬೇರೆ ಸಮಸ್ಯೆಗಳು, ರಾಜಕೀಯ ಒತ್ತಡಗಳು ಎಲ್ಲವೂ ಇರ್ತವೆ. ಅದನ್ನ ಎಲ್ಲವನ್ನ ಮೀರಿ ಮಾಡಬೇಕು ಅಂತಾದಾಗ ಸ್ವಲ್ಪ ಈ ಥರ ಶಾಂತಿ ಸಭೆನೋ ಅಥವಾ ಏನಾದ್ರು ಪರಿಹಾರ ಆಗಬೇಕಾಗತ್ತೆ. ಏನೂ ಇದು ಆಗದೇ ಇದ್ದರೆ ಕೋರ್ಟಲ್ಲಿ ಆಗಬೇಕಿತ್ತು, ಅಥವಾ ಕೋರ್ಟು ಇದನ್ನು ನೀವೇ ಬಗೆಹರಿಸ್ಕೊಂಡು ಬನ್ನಿ ಅಂತ ಒಂದು ಸಜೆಷನ್ ಕೊಟ್ಟಾಗ ನಮಗೆಲ್ಲರಿಗೂ ಒಂದು ಜವಾಬ್ದಾರಿ, ಒಂದು ಕರ್ತವ್ಯ ಇರ್ತದೆ. ಒಂದು ಕೂತು ಅಕ್ರಾಸ್ ದ ಟೇಬಲ್ ಏನು ಕೂತು ಅಥವಾ ಒಂದು ಶಾಂತಿ ಸಭೆಯಲ್ಲಿ ಭಾಗವಹಿಸಿ ಸೌಹಾರ್ದತೆಯಾಗಿ ಅದನ್ನು ಬಗೆಹರಿಸುವಂಥ ಜವಾಬ್ದಾರಿ ಇರ್ತದೆ. ಅದನ್ನು ಮಾಡಿದ್ದೇವೆ. ಇದೇ ವೇಳೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕಳೆದ 25 ದಿನದಿಂದ ಸಾಕಷ್ಟು ಪರ ವಿರೋಧ ವ್ಯಕ್ತವಾಗಿತ್ತು. ಆದರೆ ಇಂದು ಪಥಸಂಚಲನಕ್ಕೆ ಅವಕಾಶ ಹೈಕೋರ್ಟ್ ನೀಡಿದ್ದಕ್ಕೆ ವಿವಾದಕ್ಕೆ ತೆರೆ ಬಿದ್ದಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಆರ್ಎಸ್ಎಸ್ ಮುಖಂಡ, ನಮಗೆ ಪಥಸಂಚಲನ ಮಾಡಲು ಜಿಲ್ಲಾಡಳಿತ ಪರವಾನಗಿ ಕೊಟ್ಟಿದ್ದಕ್ಕೆ ಸಂತೋಷವಾಗಿದೆ. ಕಳೆದ 25 ದಿನಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ನಮಗೆ 350 ಜನರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನ ನಾವು ಸ್ವಾಗತ ಮಾಡ್ತೇವೆ. ನ್ಯಾಯಾಲಯ ಹೇಳಿದ ಹಾಗೆ ನಾವು ನಡೆದುಕೊಳ್ತೇವೆ. ಅವತ್ತು ಚಿತ್ತಾಪುರದ ತಾಲೂಕಿನ ಜನರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅಷ್ಟೇ ಜನ ಅಲ್ಲಿ ಪಥಸಂಚಲನ ನಡೆಸ್ತೇವೆ ಅಂತ ತಿಳಿಸಿದ್ರು. ಚಿತ್ತಾಪುರದಲ್ಲಿ ಹೊರಟಿದ್ದೀವಿ. ಅವಾಗ ನಡೆದು ನಮ್ಮ ಅರ್ಜಿಯಲ್ಲಿ ಉಲ್ಲೇಖ ಇತ್ತು ಕೇವಲ ತಾಲೂಕಿಗೆ ಸಂಬಂಧಪಟ್ಟಂಥದ್ದು. ಅದರದೇ ಉಳಿದೆಲ್ಲ ವಿವರಗಳು ವಕೀಲರು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಜಿಲ್ಲಾ ಆಡಳಿತ ನಮಗೆ 16ನೇ ತಾರೀಕಿಗೆ ಮಧ್ಯಾಹ್ನ 2:30ರಿಂದ 5:30ವರೆಗೆ 5:45ರವರೆಗೆ ನಡೀಲಿಕ್ಕೆ ನಮಗೆ ಅನುಮತಿ ಕೊಟ್ಟಿದೆ. ಅದಕ್ಕೆ ಉಚ್ಚ ನ್ಯಾಯಾಲಯನೂ ಕೂಡ ಮುದ್ರೆ ಒತ್ತಿದೆ. ಆ ಪ್ರಕಾರ ಎಲ್ಲರ ಸಹಕಾರದಿಂದ ನಾವು ಯಶಸ್ವಿಯಾದಂಥ ಸಂಚಲನ ನಾವು ಅಲ್ಲಿ ಮಾಡ್ತೇವೆ. ನಮಗೆ ಖುಷಿ ಇದೆ. ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೋರ್ಟ್ ಅನುಮತಿ ಕೊಟ್ಟ ವಿಚಾರದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಗವರ್ಮೆಂಟ್ ಹ್ಯಾಸ್ ಗಿವನ್ ಪರ್ಮಿಷನ್ ಫಾರ್ ಆರ್ಎಸ್ಎಸ್ ಇನ್ ದಿ ಹೈಕೋರ್ಟ್. ಆಲ್ ರೈಟ್, the RSS had not sought any permission from the government. They had informed the government that they are doing a march, for which we said, please inform, and if the environment is good, if the environment, the law and it is not affecting the law and order situation, we will allow it. It has taken them 1 month to get the order get the permission of the government, and these are very, very specific instructions to RSS that not more than 300 people will be there, not more than 50 band members will be there, nobody from outside Chittapur will be allowed, and more importantly, they cannot do as they deem fit. ಒಟ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಹೆಜ್ಜೆ ಹೆಜ್ಜೆಗೂ ಕಂಟಕ ಎದುರಾಗ್ತಾ ಇತ್ತು. ಆದರೆ ಇವತ್ತು ಕೋರ್ಟ್ನಲ್ಲಿ ಪಥಸಂಚಲನಕ್ಕೆ ಅವಕಾಶ ಕೊಟ್ಟಿದ್ದು ಎಲ್ಲ ವಿವಾದಗಳಿಗೆ ತೆರೆಬಿದ್ದಿದೆ. ಪಥಸಂಚಲನ ಶಾಂತವಾಗಿ ಆಗುತ್ತಾ ಇಲ್ವಾ, ಮತ್ತೆ ಅದಕ್ಕೆ ಏನಾದ್ರೂ ವಿಘ್ನಗಳು ಎದುರಾಗುತ್ತಾ ಅಂತ ಹೇಳಿ ಕಾದು ನೋಡಬೇಕಿದೆ. ಭೀಮಪ್ಪ ಮರ್ಕಲ್, ಜಿ ಕನ್ನಡ ನ್ಯೂಸ್, ಕಲಬುರಗಿ.